ದುಬೈ ಬೆಲೆಯಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕಾ? ಹಾಗಿದ್ರೆ ಇದು ಒಳ್ಳೆ ಆಪರ್ಚುನಿಟಿ. ಆದರೆ ಪರಿಸ್ಥಿತಿ ಮಾತ್ರ ಸರಿ ಇಲ್ಲ. ಯಾಕಂದ್ರೆ ಯುದ್ಧದಿಂದ ದುಬೈನಲ್ಲಿ ಈಗ ಚಿನ್ನದ ಬೆಲೆ ದಿಢೀರ್ ಕುಸಿತ ಕಾಣ್ತಾ ಇದೆ. ಇವತ್ತು 1 ಗ್ರಾಮ್ಗೆ ಬರೋಬ್ಬರಿ 10 ದಿರಾಮ್ನಷ್ಟು ಕುಸಿತವನ್ನ ಕಂಡಿದೆ. ತಿಂಗಳ ಆರಂಭದಲ್ಲೇ ದಾಖಲೆಯ ಏರಿಕೆಯನ್ನ ಕಂಡಿತ್ತು ಚಿನ್ನದ ದರಗಳು. ಆದರೆ ಇವತ್ತು 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 613.25 ದಿರ್ಹಾಮ್. ಫೆಬ್ರವರಿ ಅಂತ್ಯದಲ್ಲಿ ಅತಿ ಹೆಚ್ಚು ಅಂದರೆ 636 ದಿರ್ಹಾಮ್ ತಲುಪಿತ್ತು ಚಿನ್ನದ ಬೆಲೆ. ದಿರ್ಹಾಮ್ ಬಂದು ಯುಎಇನ ಅಫಿಷಿಯಲ್ ಕರೆನ್ಸಿ. ಆದರೆ ಇವತ್ತು ಒಂದೇ ದಿನ ಬರೋಬ್ಬರಿ 10 ದಿರ್ಹಾಮ್ನಷ್ಟು ಈ ಬೆಲೆ ಕುಸಿತ ಕಂಡಿದೆ. ಇನ್ನು ಭಾರತದಲ್ಲೂ ಕೂಡ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,48,200 ರೂಪಾಯಿ ಇದೆ. ಸೊ ಅಂದರೆ 10 ಗ್ರಾಮ್ಗೆ ನಮ್ಮ ಭಾರತದಲ್ಲಿ ಚಿನ್ನದ ಬೆಲೆ 1,800ರಷ್ಟು ಕುಸಿತವನ್ನು ಕಂಡಿದೆ. ಸೊ 10 ಗ್ರಾಮ್ ನಮ್ಮ ದೇಶದಲ್ಲಿ 1,800 ರೂಪಾಯಿಯಷ್ಟು ಕುಸಿತವನ್ನು ಕಂಡಿದೆ. ಸೊ ಜಾಗತಿಕವಾಗಿ ಯುದ್ಧದ ಭೀತಿ ಇರೋದ್ರಿಂದ ಅದರ ಜೊತೆಗೆ ಗಲ್ಫ್ ದೇಶದಲ್ಲೇ ಅತಿ ಹೆಚ್ಚಾಗಿ ಒಂದು ಉದ್ವಿಗ್ನತೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಚಿನ್ನದ ಬೆಲೆ ಹಾಗೂ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲೂ ಕೂಡ ಈಗ ಭಾರಿ ಕುಸಿತವನ್ನು ಕಾಣ್ತಾ ಇರುವಂಥದ್ದು. ಚಿನ್ನ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ರಿಯಲ್ ಎಸ್ಟೇಟ್, ಮಗದೊಂದು ಕಡೆಯಲ್ಲಿ ತೈಲದ ಬೆಲೆ ಗಗನಕ್ಕೇರ್ತಾ ಇದೆ. ಸೊ ಈ ರೀತಿಯಾಗಿ ಒಂದು ಯುದ್ಧ ಇಡೀ ವಿಶ್ವಕ್ಕೆ ಪೆಟ್ಟು ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.